T20 ವಿಶ್ವಕಪ್ನಲ್ಲಿ ಕಣಕ್ಕಿಳಿಯುವಂತ ತಂಡಗಳೆಲ್ಲ ಗೇಮ್ ಪ್ಲಾನ್, ಪ್ಲೇಯಿಂಗ್ 11, ಸ್ಟ್ರೆಂತ್ ಹಾಗೆ ವೀಕ್ನೆಸ್ ಅಂತ ಲೆಕ್ಕಾಚಾರದಲ್ಲಿದ್ರೆ ಪಾಕಿಸ್ತಾನ ಮಾತ್ರ ಬೇರೆಯದ್ದೇ ದಾರಿಯಲ್ಲಿದೆ. ಒಂದ್ಸಲ ಆಡ್ತೀವಿ ಅಂತಾರೆ, ಇನ್ನೊಂದ್ಸಲ ಪ್ರಧಾನಿಯನ್ನ ಕೇಳಿ ಹೇಳ್ತೀವಿ ಅಂತಾರೆ. ಸ್ಟಿಲ್ ಈವರೆಗೂ ಕೂಡ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ. ಫೆಬ್ರವರಿ 2 ಅಂದ್ರೆ ಸೋಮವಾರ PCB ಅಧ್ಯಕ್ಷ ಮೊಯ್ಸಿನ್ ನಖ್ವಿ ಈ ಬಗ್ಗೆ ಅನೌನ್ಸ್ ಮಾಡೋದಾಗಿ ಹೇಳಿದ್ದಾರೆ. ಅಲ್ಲಿಗೆ ಪಾಕಿಸ್ತಾನಕ್ಕೆ ವಿಶ್ವಕಪ್ಗಿಂತ ಜಾಸ್ತಿ ಅಟೆನ್ಷನ್ ಸೀಕರ್ ಆಗಿದ್ಯಾ ಎನ್ನುವಂತ ಅನುಮಾನ ಮೂಡಿದೆ. ಅಷ್ಟಕ್ಕೂ ನಖರ ಮಾಡ್ತಾ ಇರುವಂತಹ ಪಾಕ್ನ ಉದ್ದೇಶ ಏನು ಅನ್ನೋ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನ ನೀಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಬಾಂಗ್ಲಾದೇಶವನ್ನ T20 ವಿಶ್ವಕಪ್ನಿಂದ ಹೊರದಬ್ಬಿದ್ದಕ್ಕೆ ನಖಶಿಕಾಂತ ಉರಿದು ಬಿದ್ದಿರುವಂತಹ ಪಾಕಿಸ್ತಾನ ಅಂದಿನಿಂದ ಈವರೆಗೂ ಕೂಡ ಒಂದಿಲ್ಲೊಂದು ಖ್ಯಾತಿ ತೆಗಿತಾನೆ ಇದೆ. ಮೊದಲು ವಿಶ್ವಕಪ್ನೇ ಆಡಲ್ಲ ಅಂದ್ರು, ಅದು ವರ್ಕೌಟ್ ಆಗಲ್ಲ ಅಂತ ಗೊತ್ತಾಯ್ತು. ನೆಕ್ಸ್ಟ್ ಭಾರತ ವಿರುದ್ಧ ಕಣಕ್ಕಿಳಿಯಲ್ಲ, ಬಾಯ್ಕಾಟ್ ಮಾಡ್ತೀವಿ ಅಂದ್ರು, ಇದು ಕೂಡ ಸಾಧ್ಯ ಇಲ್ಲ ಅನ್ನೋದು ಗೊತ್ತಾಯ್ತು. ಸೊ ICC ಮತ್ತು BCCI ಮುಂದೆ ತಮ್ಮ ಆಟ ಏನೂ ನಡೆಯಲ್ಲ ಅನ್ನೋದು ಗೊತ್ತಾಗ್ತಾ ಇದ್ದಂತೆ PCB ಹುಚ್ಚಾಟಗಳನ್ನೇ ಮಾಡಿಕೊಂಡು ಬಿಟ್ಟಿಯಾಗಿ ಪ್ರಚಾರ ತಗೊಳ್ತಿದೆ. ಅದು ಕೂಡ ಭಾರತ ಎದುರು ಆಡಲ್ಲ ಅನ್ನುವಂಥ ರಾಗವನ್ನ ಇನ್ನೂ ಕೂಡ ಬಿಟ್ಟಿಲ್ಲ. ಭಾರತ ವಿರುದ್ಧದ ಪಂದ್ಯವನ್ನ ಆಡಲ್ಲ ಎಂದು ತಗಾದೆ. ವಿಶ್ವಕಪ್ ಟೂರ್ನಿಗಾಗಿ ಟೀಮ್ ಅನೌನ್ಸ್ ಮಾಡಿ ಕೊಲಂಬೋಗೆ ಹಾರೋಕೆ ಡೇಟ್ ಫಿಕ್ಸ್ ಆದ್ರೂ ಕೂಡ ಪಾಕಿಸ್ತಾನ ನಾವು ಆಡೋ ಬಗ್ಗೆ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ ಅಂತ ತಗಾದೆ ತೆಗಿತಿದ್ದಾರೆ. ಈಗಲೂ ಕೂಡ ಅದೇ ರಾಗ, ಅದೇ ಹಾಡು. ಎಲ್ಲ ನಿರ್ಧಾರಗಳನ್ನ ಅಲ್ಲಿನ ಸರ್ಕಾರದ ಮೇಲೆ ಹಾಕಿದ್ದಾರೆ. ಪಂದ್ಯಾವಳಿಯಲ್ಲಿ ಭಾಗವಹಿಸುವ ನಿರ್ಧಾರ ಸರ್ಕಾರಕ್ಕೆ ಬಿಟ್ಟಿದ್ದು. ಬಹುಶಃ ಭಾರತದ ವಿರುದ್ಧದ ಪಂದ್ಯಗಳನ್ನ ಬಹಿಷ್ಕಾರ ಮಾಡಬಹುದು. ಹಾಗೇನಾದ್ರೂ ಎರಡೂ ತಂಡಗಳು ಫೈನಲ್ನಲ್ಲಿ ಮತ್ತೆ ಮುಖಾಮುಖಿ ಆಗುವಂತ ಸಂಭವ ಬಂದರೂ ಕೂಡ ಅದನ್ನೂ ಬಹಿಷ್ಕಾರ ಮಾಡ್ತೀವಿ ಅಂತ ಪಾಕಿಸ್ತಾನದ ಮಾಜಿ ಆಟಗಾರ ರಶೀದ್ ಲತೀಫ್ ಹೇಳಿದ್ದಾರೆ. ಹಾಗೆ 2026ರ T20 ವಿಶ್ವಕಪ್ನಲ್ಲಿ ಪಾಕಿಸ್ತಾನ ಭಾಗವಹಿಸುವ ಬಗ್ಗೆ ಅಂತಿಮ ನಿರ್ಧಾರವನ್ನ ಸೋಮವಾರ ಫೈನಲ್ ಅನೌನ್ಸ್ ಮಾಡೋದಾಗಿ ನಖ್ವಿ ಹೇಳಿದ್ದಾರೆ. ಅಷ್ಟಕ್ಕೂ ಪಾಕಿಸ್ತಾನ ಇಷ್ಟೆಲ್ಲ ಡ್ರಾಮಾ ಆಡ್ತಾ ಇರೋದನ್ನ ನೋಡ್ತಾ ಇದ್ರೆ ಸೋಲಿನ ಅನುಮಾನ ಕೂಡ ಮೂಡಿದೆ. ಭಾರತದ ಎದುರು ಸೋಲೋ ಭಯದಿಂದಲೇ ನಾಟಕ. 2026ರ T20 ವಿಶ್ವಕಪ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಪಂದ್ಯಕ್ಕೆ ಫೆಬ್ರವರಿ 15ರಂದು ಕೊಲಂಬೋ ಸ್ಟೇಡಿಯಂ ಫಿಕ್ಸ್ ಆಗಿದೆ. ಇತಿಹಾಸವನ್ನ ಕೆದಕಿ ನೋಡಿದ್ರೆ ಪಾಕಿಸ್ತಾನದ ಮುಂದೆ ಯಾವತ್ತಿದ್ರೂ ಕೂಡ ಭಾರತವೇ ಬಾಸ್. 2007ರಲ್ಲಿ ಸ್ಟಾರ್ಟ್ ಆದ T20 ವಿಶ್ವಕಪ್ನಲ್ಲಿ ಉಭಯ ರಾಷ್ಟ್ರಗಳು ಅಲ್ಲಿಂದ ಈವರೆಗೆ ಒಟ್ಟು 8 ಸಲ T20 ವಿಶ್ವಕಪ್ನಲ್ಲಿ ಮುಖಾಮುಖಿಯಾಗಿವೆ. ಭಾರತ 6 ಸಲ ಗೆದ್ದಿದೆ. ಪಾಕಿಸ್ತಾನ 1 ಗೆಲುವನ್ನು ಮಾತ್ರ ಕಂಡಿದೆ ಅಂಡ್ 1 ಪಂದ್ಯ ಟೈನಲ್ಲಿ ಕೊನೆಗೊಂಡಿತ್ತು. ಹಾಗೆ ಈ ಪಂದ್ಯವನ್ನು ಕೂಡ ಬೌಲ್ಔಟ್ ಮಾಡೋ ಮೂಲಕ ಭಾರತವೇ ಗೆದ್ದುಕೊಂಡಿತ್ತು. ಇನ್ನು 2025ರ ಏಷ್ಯಾ ಕಪ್ನಲ್ಲೂ ಕೂಡ ಪಾಕಿಸ್ತಾನದ ವಿರುದ್ಧ ಭಾರತ 3ಕ್ಕೆ 3 ಪಂದ್ಯಗಳನ್ನು ಗೆದ್ದು ಶೇಪ್ಔಟ್ ಮಾಡಿತ್ತು. ಹೀಗಾಗಿ ಪಾಕಿಸ್ತಾನಕ್ಕೆ ಮತ್ತೆ ಭಾರತ ಎದುರು ಸೋತು ಜಗತ್ತಿನ ಮುಂದೆ ಮರ್ಯಾದೆ ಕಳ್ಕೊಳ್ಳುವಂತ ಪ್ರಸಂಗ ಬರುತ್ತಲ್ಲ ಎನ್ನುವಂತ ಟೆನ್ಷನ್ ಕಾಡ್ತಾ ಇದೆ. ಹೀಗಾಗಿ ಟೂರ್ನಿ ಆಡೋದಾ ಬೇಡವಾ ಎನ್ನುವಂತ ಗೊಂದಲದಲ್ಲೇ ಇದ್ದಾರೆ. ಆಡದೇ ಇದ್ರೆ ICC ಹಾಕುವಂತ ದಂಡವನ್ನ ಕಟ್ಟೋಕ್ಕಾಗಲ್ಲ, ಆಡಿದ್ರೆ ಭಾರತ ಎದುರು ಗೆಲ್ಲೋಕ್ಕಾಗಲ್ಲ. ಅದರಲ್ಲೂ ಅಭಿಷೇಕ್ ಶರ್ಮಾ ಒಬ್ಬರೇ ಸೋಲಿಸಿ ಬಿಡ್ತಾರೇನೋ ಎನ್ನುವಂತ ಭಯ ಕಾಡ್ತಿದೆ. ಹೀಗಾಗಿ ವಿಶ್ವಕಪ್ಗೂ ಮುನ್ನವೇ ಎಷ್ಟು ಸಾಧ್ಯನೋ ಅಷ್ಟು ಪ್ರಚಾರವನ್ನ ತಗೊಂಡ್ಬಿಡೋಣ ಅಂತ ದಿನಕ್ಕೊಂದು ನಾಟಕ ಮಾಡ್ತಿದ್ದಾರೆ. ಆದರೆ PCB ಅಧ್ಯಕ್ಷ ಮೊಯ್ಸಿನ್ ನಖ್ವಿ ಹುಚ್ಚಾಟಕ್ಕೆ ಅಲ್ಲಿನ ಮಾಜಿ ಕ್ರಿಕೆಟಿಗರೇ ಉರಿದು ಬಿದ್ದಿದ್ದಾರೆ. ICC ಎದುರು ಬಾಲ ಬಿಚ್ಚಿದ ನಖ್ವಿಗೆ ಕ್ಲಾಸ್. ಯಾವುದೇ ಕ್ರಿಕೆಟ್ ಮಂಡಳಿಗಳೇ ಆದರೂ ಕೂಡ ICC ಜೊತೆ ಉತ್ತಮ ಒಡನಾಟಗಳನ್ನು ಇಟ್ಕೊಳ್ಬೇಕು. ಯಾಕಂದ್ರೆ ಫೈನಾನ್ಷಿಯಲ್ ಸಪೋರ್ಟ್, ಟೂರ್ನಿ ಆಯೋಜನೆ ಸೇರಿದಂತೆ ಅವಕಾಶ ಸೇರಿದಂತೆ ಸಾಕಷ್ಟು ನಿರ್ಧಾರಗಳು ICC ಬಳಿಯೇ ಇರುತ್ತೆ. ಆದರೆ ಪಾಕಿಸ್ತಾನ ಮಾತ್ರ ಬಾಂಗ್ಲಾದೇಶದ ವಿಚಾರವನ್ನ ಮುಂದಿಟ್ಕೊಂಡು ICC ಜೊತೆ ಖ್ಯಾತಿ ತೆಗಿತಾ ಇರೋದು ಪಾಕ್ ಮಾಜಿ ಆಟಗಾರರಿಗೂ ಕೂಡ ಸರಿ ಕಾಣಿಸ್ತಾ ಇಲ್ಲ. ಭವಿಷ್ಯಕ್ಕೆ ಹೊಡೆತ ಬೀಳುತ್ತೆ ಅಂತ ತಿರುಗಿ ಬಿದ್ದಿದ್ದಾರೆ. ಪಾಕಿಸ್ತಾನದ ಹಲವು ಮಾಜಿ ಕ್ರಿಕೆಟಿಗರು, ಕೋಚ್ಗಳು, ಕ್ರಿಕೆಟ್ ಆಡಳಿತಾಧಿಕಾರಿಗಳೇ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಈಗಿನ PCB ಅಧ್ಯಕ್ಷ ಮೊಯ್ಸಿನ್ ನಖ್ವಿಗೆ ಕ್ಲಾಸ್ ತಗೊಂಡಿದ್ದಾರೆ. ಜಾಗತಿಕ ಕ್ರಿಕೆಟ್ ಮಂಡಳಿ ಜೊತೆ ಉತ್ತಮವಾಗಿ ನಡೆದುಕೊಳ್ಳಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಸೊ ಇದನ್ನೂ ಮೀರಿ ನಾವು ವಿಶ್ವಕಪ್ ಆಡಲ್ಲ, ಬಾಯ್ಕಾಟ್ ಮಾಡ್ತೀವಿ ಅಂತ ಮುಂದಿನ ದಿನಗಳಲ್ಲಿ ಅದು ಪಾಕ್ ಕ್ರಿಕೆಟ್ನ ಅವನತಿಗೆ ಶರ ಬರದಂತಿರುತ್ತೆ. ಯಾಕಂದ್ರೆ ಪಾಕ್ನ ಉದ್ದಟತನಕ್ಕೆ ICC ಸದಸ್ಯರ ವಿರುದ್ಧ ದ್ವಿಪಕ್ಷೀಯ ಸರಣಿಗಳನ್ನು ಆಡುವಂತ ಅವಕಾಶವನ್ನು ಕಳ್ಕೊಳ್ಬಹುದು. ಹಾಗೆ ವಿದೇಶಿ ಆಟಗಾರರನ್ನ PCLನಲ್ಲಿ ಭಾಗವಹಿಸೋದನ್ನ ನಿಷೇಧ ಕೂಡ ಮಾಡಬಹುದು. ಇದರಿಂದ PCB ಕ್ರಿಕೆಟ್ನ ಭವಿಷ್ಯಕ್ಕೆ ಗುಡ್ ನೈಟ್ ಅಂತಾಗುತ್ತೆ. ಆಕ್ಚುಲಿ ಇಲ್ಲಿ BCCI, PCB ಹಾಗೆ ICC ನಡುವೆ ತ್ರಿಪಕ್ಷೀಯ ಒಪ್ಪಂದ ಆಗಿದೆ. ಅಂದ್ರೆ 2027ರವರೆಗೆ ICC ಇವೆಂಟ್ಗಳಲ್ಲಿ ಭಾರತ ಪಾಕಿಸ್ತಾನ ನಡುವಿನ ಎಲ್ಲಾ ಪಂದ್ಯಗಳನ್ನು ತಟಸ್ಥ ಸ್ಥಳದಲ್ಲೇ ಆಡಳಿಸಲಾಗುತ್ತೆ.
ಅಂದರೆ ಭಾರತ ಪಾಕ್ಗೆ ಹೋಗಲ್ಲ ಅಥವಾ ಪಾಕಿಸ್ತಾನ ಭಾರತಕ್ಕೆ ಬರಲ್ಲ. ಹಾಗೆ ಈಗ T20 ವಿಶ್ವಕಪ್ನಲ್ಲೂ ಕೂಡ ಪಾಕಿಸ್ತಾನದ ಎಲ್ಲ ಪಂದ್ಯಗಳನ್ನು ಕೂಡ ಶ್ರೀಲಂಕಾದಲ್ಲೇ ಆಯೋಜನೆ ಮಾಡಿದೆ. ಆಕ್ಚುಲಿ ಟೂರ್ನಿಯನ್ನು ಹೋಸ್ಟ್ ಮಾಡ್ತಾ ಇರೋದು ಭಾರತವೇ ಆಗಿದ್ರೂ ಕೂಡ ಭಾರತವೇ ಪಾಕಿಸ್ತಾನ ವಿರುದ್ಧದ ಪಂದ್ಯಕ್ಕಾಗಿ ಲಂಕಾಗೆ ಹೋಗುತ್ತೆ. ಸೊ ಅಪ್ಪಿತಪ್ಪಿ ಪಾಕಿಸ್ತಾನ ಫೈನಲ್ಗೆ ಬಂತಪ್ಪ ಅಂದರೆ ಆ ಪಂದ್ಯ ಕೂಡ ಲಂಕಾದಲ್ಲೇ ನಡೆಯುತ್ತೆ. ಸೊ ಅಂಥದ್ರಲ್ಲಿ ಪಾಕಿಸ್ತಾನ ಇಷ್ಟೆಲ್ಲ ಡ್ರಾಮಾ ಆಡುವಂಥ ನೆಸೆಸಿಟಿನೇ ಇರಲಿಲ್ಲ. ಆದರೆ ಬಾಂಗ್ಲಾನ ಮುಂದಿಟ್ಕೊಂಡು ಗಾಂಚಾಲಿ ತೋರ್ಸೋಕೆ ಹೋಗಿ ಈಗ ತಾವೇ ಪಲ್ಟಿ ಹೊಡಿತಿದ್ದಾರೆ. ಇಷ್ಟೆಲ್ಲ ಆದರೂ ಕೊನೆಗೆ ಏನೂ ಆಗೇ ಇಲ್ಲ ಅನ್ನೋ ಥರ ಬಂದು ಪಂದ್ಯಗಳನ್ನು ಆಡಿ ಅಷ್ಟೇ ಬೇಗ ಮನಸೇರ್ಕೊಳ್ತಾರೆ. ಯಾಕಂದರೆ ಈ ಥರ ಆಡೋದು ಅವ್ರಿಗೇನು ಹೊಸದಲ್ಲ. ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ಹಾಗೆ ಪ್ರಾಡಕ್ಟ್ ಪ್ರಮೋಷನ್ಗೆ ಡಿಸ್ಪ್ಲೇನಲ್ಲಿ ಕಾಣಿಸ್ತಾ ಇರುವಂಥ ನಂಬರ್ಗೆ ವಾಟ್ಸಪ್ ಮಾಡಿ. ನಮಸ್ಕಾರ.